ಎಲ್ಲ ವರ್ಗದವರಿಲ್ಲೂ ಕೂಡ ಬದುಕನ್ನು ರೂಪಿಸಿಕೊಳ್ತಕ್ಕಂಥದಕ್ಕೆ ನನ್ನ ಆರಾಧ್ಯ ದೈವ ಪರಮ ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮಿಗಳವರ ಸ್ಮರಣೆ ಮಾಡ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮೆಲ್ಲರಿಗೂ ಆಶೀರ್ವಾದವನ್ನು ಮಾಡ್ತಕ್ಕಂಥ ಪರಮ ಪೂಜ್ಯ ನಿರ್ಮಲಾನಂದ ಮಹಾಸ್ವಾಮಿಗಳವರ ಪಾದಗಳಿಗೆ ನನ್ನ ಪ್ರಣಾಮಗಳನ್ನು ಸಮರ್ಪಿಸಿ ನನ್ನ ಮತ್ತೊಬ್ಬ ಆರಾಧ್ಯ ದೈವ ನಡೆದಾಡೋ ದೇವರು ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ ಸ್ಮರಣೆ ಮಾಡ್ತಾ ಪರಮ ಪೂಜ್ಯ ನಿರ್ಮಲಾನಂದ ಮಹಾಸ್ವಾಮಿಗಳವರು ನನಗನ್ನಿಸ್ತದೆ ದೇಶದ ಇತಿಹಾಸದಲ್ಲಿ ಮೊನ್ನೆ ದಿವಸ ನಾನು ನಮ್ಮ ಮಂತ್ರಿಗಳ ಜೊತೆಯಲ್ಲಿ ಗಜೇಂದ್ರ ಸಿಂಗ್ ಶೆಖಾವತ್ ಅವರು ಪಾರ್ಲಿಮೆಂಟ್ನಲ್ಲಿ ಮಾತನಾಡ್ತಾ ಪೂಜ್ಯ ಶ್ರೀಗಳವರು ದೆಹಲಿಗೆ ಬಂದಿದ್ದರು ಕುವೆಂಪುರವರ ಒಂದು ಸಮಾರಂಭಕ್ಕೆ. ನಾನು ಮತ್ತು ಭೂಪೇಂದ್ರ ಯಾದವ್ ಗಜೇಂದ್ರ ಸಿಂಗ್ ಶೆಖಾವತ್ ಅವರು 4-5 ಜನ ಮಂತ್ರಿಗಳಿದ್ದಾಗ ಅವರು ಒಂದು ಮಾತನ್ನೇ ಹೇಳ್ತಾರೆ, ನಿಮ್ಮ ಸ್ವಾಮೀಜಿಯವರು ನೂರಾರು ಸಂಸ್ಥೆಗಳನ್ನು ಕಟ್ಟಿದ್ದಾರೆ, 200ಕ್ಕೂ ಮೇಲ್ಪಟ್ಟು ಸಂಸ್ಥೆಗಳನ್ನು ಕಟ್ಟಿ ಬಡವರಿಗೆ ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನೋದು ನಾನು ಅವ್ರ ಹತ್ರ ಅಲ್ಲಿ ತಿಳ್ಕೊಂಡಾಗ ನನಗೆ ಭಾರಿ ಆನಂದ ಆಯಿತು ಅಂತ ನಾನು ಅವ್ರಿಗೆ ಹೇಳಿದೆ. ಹೊತ್ತು ಕೇವಲ 200 ಚಿಲ್ಲರೆ ಸಂಸ್ಥೆಗಳನ್ನು ರಾಜ್ಯದಲ್ಲಿ ಅದರಲ್ಲೂ ವಿಶೇಷವಾಗಿ ಕರ್ನಾಟಕವನ್ನು ಹೊರತುಪಡಿಸಿ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಶ್ರೀಗಳವರು ಬಂದ ಮೇಲೆ ಸಾಮಾನ್ಯರಿಗೆ ವಿದ್ಯೆಯನ್ನು ನೀಡ್ತಕ್ಕಂಥದಕ್ಕೆ ಅಪರೂಪದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವ್ರು ಎಷ್ಟು ಮಟ್ಟಿಗೆ ಕೊಂಡಾಡಿದ್ರು ಅಂದರೆ ನಮ್ಮಲ್ಲಿ ಈ ಥರ ಸೋಮಣ್ಣ आपको मालूम नहीं था कितने अच्छा काम करके आपका स्वामी जी, हमारा स्वामी ऐसा नहीं करता है, हमारा स्वामी जी आता है ये नहीं होता है. इसलिए ಅದಕ್ಕೋಸ್ಕರವಾಗಿ ಅವ್ರು ಹೇಳಿದಂಥ ಕೆಲವಾರು ವಿಚಾರಗಳು ನನಗೆ ಆನಂದ ಆಯಿತು. ನಿನ್ನೆ ನಾನು ಇವತ್ತು ಬೆಳಿಗ್ಗೆ ಆಕ್ಚುಲಿ ರಾಜಸ್ಥಾನಕ್ಕೆ ಹೋಗ್ಬೇಕಾಗಿತ್ತು. ನನಗೂ ಮತ್ತು ಬೋರೇಗೌಡರಿಗೂ ಹನುಮಂತೇಗೌಡರಿಗೂ ಇರ್ತಕ್ಕಂಥ ಅವಿನಾಭಾವ ಸಂಬಂಧ ಇವೆರಡೂ ಕೂಡ ನನಗೆ ಅಕ್ಕ ಬುಕ್ಕಿದ್ದಾಗೆ. ಇಬ್ಬರ ಆತ್ಮೀಯತೆ ನನ್ನನ್ನು ಇವತ್ತಿಲ್ಲಿ ಕರ್ಕೊಬಂದಿದೆ. ಪೂಜ್ಯ ಶ್ರೀಗಳವರು ನಾನು ಮನೆ ಹತ್ರ ತುಂಬ ಜನ ಇದ್ದರು. ಸ್ವಾಮೀಜಿ ಹೊಟ್ರೆ ಕೇಳು ಅಂತ ಇದ್ದಾಗ ಸ್ವಾಮೀಜಿ ಹೊಟ್ಟರು ಅಂದರು. ಸಡನ್ನಾಗಿ ಬಂದು ಬರ್ತಾ ಇರ್ಬೇಕಾದ್ರೆ ಕೇಳಿದ್ರು ಎಲ್ಲಿದ್ದೀರಾ ಅಂತ. ಇಂಥ ಕಡೆ ಇದ್ದೀನಿ ಸ್ವಾಮೀಜಿ ಅಂದರೆ ಸ್ವಾಮೀಜಿ ಅಲ್ಲೇ ಗಾಡಿ ನಿಲ್ಲಿಸಿ ಕೊನೆಗೆ ನಾನೇ ಮುಂದೆ ಬಂದು ತಿರ್ಗಾ ಗಾಡಿ ನಿಲ್ಲಿಸಿ ಅವ್ರ ಗಾಡಿಗೆ ಹತ್ಕೊಂಡು ಪೂಜ್ಯ ಶ್ರೀಗಳವರ ಹೃದಯ ಶ್ರೀಮಂತಿಕೆ ಜೊತೆಯಲ್ಲಿ ಸಾಮಾನ್ಯರ ಬಗ್ಗೆ, ಬಡವರ ಬಗ್ಗೆ, ಒಳಪಟ್ಟವ್ರ ಬಗ್ಗೆ, ಶ್ರೀಮಠದ ಭಕ್ತರ ಬಗ್ಗೆ ಅವ್ರಿಗಿರ್ತಕ್ಕಂಥ ಗೌರವವನ್ನು ನಾನು ವರ್ಣಿಸೋದಕ್ಕೆ ಸಾಧ್ಯತೆ ಇಲ್ಲ ಅಂತ ಪೂಜ್ಯ ಶ್ರೀಗಳವರು ಇವತ್ತು ಬಂದಿದ್ದಾರೆ. ಬೋರಣ್ಣ, ನನಗನ್ನಿಸ್ತದೆ ಇಲ್ಲಿವರೆಗೂ ನಿನ್ನ ಸಾಧನೆಗೆ ಇದೊಂದು ದೊಡ್ಡ ಮೈಲಿಗಲ್ಲ ಆಗ್ತದೆ. ಮತ್ತು ಪೂಜ್ಯ ಶ್ರೀಗಳವರು ಬಂದು ಕೆಲಸವನ್ನು ಮಾಡಿದ್ದಾರೆ. ಆ ಕೆಲಸ ಇವತ್ತು ಮುಂದಿನ ದಿನಗಳಲ್ಲಿ ಭಾರತದಲ್ಲಿ ದೇಶದ ಪ್ರಧಾನಿಗಳು ನಮ್ಮೆಲ್ಲರ ನೆಚ್ಚಿನ ಶ್ರೀ ನರೇಂದ್ರ ಮೋದಿಯವರ ಕಲ್ಪನೆ ಏನಿದೆ, ಪೊಲ್ಯೂಷನನ್ನು ಜಾಸ್ತಿ ಕಡಿಮೆ ಮಾಡಬೇಕು ಅನ್ನೋ ದೂರದೃಷ್ಟಿ ಏನಿದೆ. ದೆಹಲಿಯಲ್ಲಿ ಇವತ್ತು 380, 340, 350, 400ಕ್ಕೆ ಹೋಗಿದೆ ಪೊಲ್ಯೂಷನ್. ಅಲ್ಲಿ ಚಳಿ ಒಂದು ಕಡೆ ಆದರೆ ಮತ್ತೊಂದು ಕಡೆ ಗಾಳಿಯಿಂದ ಬರ್ತಕ್ಕಂಥ ಕೆಟ್ಟ ಗಾಳಿ, ಇವೆರಡನ್ನೂ ಕೂಡ ಹೋಗಲಾಡಿಸ್ತಕ್ಕಂಥದಕ್ಕೆ ಬೆಂಗಳೂರನ್ನು ಯೋಚನೆ ಮಾಡಿ ತಾವು ಒಳ್ಳೆ ಕೆಲಸ ಮಾಡಿದ್ರು. ನಿಮ್ಮ MD ಅವರು ಕೂಡ ನನ್ನ ಹತ್ರ ಮಾತನಾಡಿದ್ರು. ಇದಕ್ಕೆ ಬ್ಯಾಂಕಿನ ಸವಲತ್ತು ಕೂಡ ಇದೆ ಅನ್ನೋದನ್ನು ಹೇಳಿದ್ದಾರೆ. ನನಗನ್ನಿಸ್ತದೆ 120 ಕಿಲೋಮೀಟರ್ ಒಂದು ಬ್ಯಾಟ್ರಿ ಬರ್ತದೆ, ಅದನ್ನು 220 ಕಿಲೋಮೀಟ್ರಿಗೆ ಮಾಡಬೇಕದು. ನೀವು ಬನ್ನಿ, ಯಾರಿಗೆ ಹೇಳ್ಬೇಕು ಹೇಳಿ, ನಾವು ಮಾಡಿಸೋಣ. ಅದನ್ನು ಮಾಡೋದ್ರಿಂದ ಒಂದು 120 ಕಿಲೋಮೀಟ್ರನ್ನ ಕೇವಲ 25-30 ರೂಪಾಯಿನಲ್ಲಿ ನೀವು ಆ ಒಂದು ಪ್ರಯಾಣವನ್ನು ಮಾಡ್ತಕ್ಕಂಥದ್ದು. 2 ಲೀಟ್ರು ಪೆಟ್ರೋಲ್ ಖರ್ಚು ಮಾಡೋದಕ್ಕೆ ಕಡಿಮೆ ಆಗೋತಕ್ಕಂಥದ್ದು ಕೇವಲ 25% ಕೂಡ ಆಗೋದಿಲ್ಲ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಇಂಥ ಒಂದು ವಿನೂತನ ಕಾರ್ಯವನ್ನು ತೆಗೆದುಕೊಂಡು ಸಾಮಾನ್ಯರಲ್ಲೂ ಕೂಡ 2 ವೀಲರ್ಸನ್ನು ಓಡಿಸೋದಕ್ಕೆ ಅರ್ಹತೆ ಇದೆ ಅನ್ನೋದು ತೋರಿಸ್ತಕ್ಕಂಥ ಕೆಲಸವನ್ನು ನನ್ನ ಸಹೋದರ ಆಗಿರ್ತಕ್ಕಂಥ ಬೋರಣ್ಣವರು ಅವ್ರ ಕುಟುಂಬ ಮಾಡಿದೆ. ಪೂಜ್ಯ ಶ್ರೀಗಳವರ ಆಶೀರ್ವಾದ ಸದಾ ಅವ್ರ ಮೇಲೆ ಇರಲಿ ಅನ್ನೋ ಪ್ರಾರ್ಥನೆ ಮಾಡಿ. ಸರ್, ನಾವು ಇವತ್ತು ಒಂದು ರಿವರ್ ಅಂತ 2 ವೀಲರ್ ವೆಹಿಕಲ್ಸ್, ಎಲೆಕ್ಟ್ರಿಕಲ್ ವೆಹಿಕಲ್ಸು ಹೊಸ ಒಂದು ಫ್ರಾಂಚೈಸಿ ತಗೊಂಡಿದ್ವಿ. ಇವತ್ತು ಉದ್ಘಾಟನಾ ಸಮಾರಂಭಕ್ಕೆ ನಮ್ಮ ಶ್ರೀ 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 ನಿರ್ಮಲಾನಂದ ಮಹಾಸ್ವಾಮಿಗಳು ಇವತ್ತು ಆಗಮಿಸಿ ಹಾಗೂ ನಮ್ಮ ಕೇಂದ್ರ ಮಂತ್ರಿಗಳಾದ ವಿ ಸೋಮಣ್ಣ ಸಾಹೇಬರು ಮತ್ತು ರೈಲ್ವೆ ಮತ್ತು ಜಲಶಕ್ತಿ ಸಚಿವರು ಬಂದು ಈ ರಿವರನ್ನು ಒಂದು ಸಂಸ್ಥೆನ ಉದ್ಘಾಟನೆ ಮಾಡುತ್ತಾ ನಮಗೆ ಶುಭ ಹಾರೈಸಿ
ನಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನಮ್ಮ ಸಂಸ್ಥೆ ಒಂದು ಒಳ್ಳೆಯದಾಗಲಿ ಅಂತ ಗುರುಗಳು ಮತ್ತು ಸೋಮಣ್ಣ ಸಾಹೇಬರು ನಮ್ಗೆ ಆಶೀರ್ವಾದ ಮಾಡಿ ಹೋಗಿದ್ದಾರೆ. ಇನ್ನು ಮುಂದಿನ ದಿನ ಒಳ್ಳೆಯದಾಗುತ್ತೆ ಅಂತ ಎಲ್ಲ ನಾನು ಭಾವಿಸ್ತಾ ಒಂದು ಸರ್ ಇನಾಗ್ರೇಷನ್ಸ್ ಇವತ್ತು ಒಂದು ಒಳ್ಳೆ ಗುಡ್ ಆಫರ್ ಇದೆ ಸರ್. ನಮ್ಮ ಒಳಗಡೆ ನಮ್ಮ ಮ್ಯಾನೇಜರ್ ಘೋಷಣೆ ಮಾಡಿದೆ, ಅದೇನು ಅಂತ ಇನ್ನೂ ಸರಿಯಾಗಿ ತಿಳ್ಕೊಂಡಿಲ್ಲ. ಖಂಡಿತ ಇದೆ, ಒಳ್ಳೆ ವರ್ತ್ ಇದೆ ಇವತ್ತು. ಎಲೆಕ್ಟ್ರಿಕ್ ವೆಹಿಕಲ್ಸ್ ಬರ್ತಿದೆ. ನಿಮ್ಮ ರಿವರ್ ವೆಹಿಕಲ್ಸ್ ಏನು ಸ್ಪೆಷಲ್ ಸರ್? ರಿವರ್ ವೆಹಿಕಲ್ಸ್ ಏನಂತೆ ಒಂದು ಸ್ಟ್ರೆಂತ್ ಗಾಡಿ ಒಳ್ಳೆ ಸ್ಟ್ರೆಂತ್ ಕೊಟ್ಟಿದ್ದಾರೆ. ಬೇರೆ ಇ ವಿ ವೆಹಿಕಲ್ಸ್ ಕಂಪೇರ್ ಅದನ್ನು ನಿಲ್ಲಿಸಿದ್ರೆ ಅದಕ್ಕೂ ಇದಕ್ಕೂ ಸಮಾನ ಇಲ್ಲ. ವೆಯ್ಟು ಸುಮಾರು ಒಂದು 50 kg ಮೇಲೆ ಜಾಸ್ತಿ ಇದೆ ಬೇರೆ ವೆಹಿಕಲ್ಗೆ. ಬ್ಯಾಟ್ರಿ ಬ್ಯಾಕಪ್ ಚೆನ್ನಾಗಿದೆ, ಮತ್ತು ಮೈಲೇಜ್ ಚೆನ್ನಾಗಿದೆ, ಮತ್ತು ಎಲ್ಲದಕ್ಕಿಂತ ಸ್ಟ್ರೆಂತ್ ಅಂತ ಚೆನ್ನಾಗಿದೆ, ಮತ್ತು ಲಗೇಜ್ ಕ್ಯಾರಿ ಮಾಡೋಕ್ಕೆ ಭಾಳ ಚೆನ್ನಾಗಿದೆ. ಲುಕ್ ವೈಸ್ ಒಳ್ಳೆ ಯಾವುದೋ ಒಂದು ಫಾರಿನ್ ಗಾಡಿ ಬಂದಿದೆ ಅಂತಾರೆ, ಲುಕ್ ವೈಸ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಅಲ್ಲಿ ಲೇಡೀಸ್ ಓಡಿಸ್ತಾ ಇದ್ದಾರೆ, ನೋಡೋಕ್ಕೆ ಸಂತೋಷ ಆಗುತ್ತೆ. ಅಷ್ಟು ಚೆನ್ನಾಗಿ ಒಂದು ಲುಕ್ ಕೊಟ್ಟಿದ್ದಾರೆ. ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಕಂಪ್ಲೇಂಟ್ಸೇ ಇಲ್ಲ, ಅಷ್ಟು ಚೆನ್ನಾಗಿದೆ. ಮತ್ತು ಇಲ್ಲಿವರೆಗೂ ಒಂದು ಈ ವೆಹಿಕಲ್ಸು ರಿವರು ಒಂದು ಆಕ್ಸಿಡೆಂಟ್ ಅಂದರೆ ಇದಾಗಿ ಬರ್ನಿಂಗ್ ಕೇಸ್ ಆಗಿಲ್ಲ. ಪ್ರೈಸ್ 1,58,000 ರೂಪಾಯಿ ವಿತ್ GST. ನಮ್ಮ ಮೂಲಕ ಗ್ರಾಹಕರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ತಮ್ಮ ಗ್ರಾಹಕ ನಾನು ಈ ತಿಂಗಳು ಪೂರ್ತಿ ಅವರಿಗೆ ನಾವು ಸಾಮಾನ್ಯ ಒಂದು ಲೋ ಮಾರ್ಜಿನ್ ಒಳಗೆ ಇಟ್ಕೊಂಡು ನಾವು ಎಲ್ಲ ಮಾರ್ಜಿನು ಅವ್ರಿಗೆ ನಮ್ಮ ಲಾಭನೆಲ್ಲ ಗ್ರಾಹಕರಿಗೆ ವಿತರಿಸ್ತೀವಿ. ಒಂದು ತಿಂಗಳು ನಮಗೆ ಲಾಭ ಏನು, ಒಂದೇ ಟ್ರಾನ್ಸ್ಪೋರ್ಟೇಷನ್ ದುಡ್ಡು ಮಾತ್ರ ತಗೊಂಡು ಬಾಕಿದೆಲ್ಲ ಗ್ರಾಹಕರಿಗೆ ಕೊಡ್ತೀವಿ. ಈ ತಿಂಗಳು ಒಂದು ಒಳ್ಳೆ ವೆಹಿಕಲ್ಸ್ ಕೊಡ್ತೀವಿ ಅಂತ ನಾನು ಒಂದು ಇದು ಮಾಡ್ತೇನೆ. ಹೊಸ ವರ್ಷ ಒಂದು ಒಳ್ಳೆ ವೆಹಿಕಲ್ ಲಾಂಚ್ ಮಾಡಿ ಅವರಿಗೆ ಕೊಡೋಂಥ ಒಂದು ನನಗೆ ಒಂದು ಸಂತೋಷ ಆಗ್ತದೆ. ಅಷ್ಟಂತ ಸರ್ವಿಸ್ ಇದೆ ಸರ್. ಸರ್ವಿಸ್ ವೆರಿ ಗುಡ್ ಸರ್ವಿಸ್. ಸಪ್ರೇಟಾ ಸಬ್ಸಿಡಿ ಅದು ಗೌರ್ಮೆಂಟ್ ಅದು ಅನೌನ್ಸ್ ಮಾಡಿ ನಮಗೆ ರೇಟ್ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಸರ್. ಸರ್ವಿಸ್ ಸ್ಟೇಷನ್ ಇದೆ ಸರ್. ವೆರಿ ಗುಡ್ ಅನುಕೂಲವಾಗಿರೋದು ಒಂದು ಸರ್ವಿಸ್ ಸ್ಟೇಷನ್ ಮಾಡಿದ್ದೀವಿ ಸರ್. ಅದ್ರ ಬಗ್ಗೆ ಪ್ರಾಬ್ಲಮ್ ಇಲ್ಲ ನಮ್ದು. ಬೇರೆ ವೆಹಿಕಲ್ ಸರ್ವಿಸ್ ಪ್ರಾಬ್ಲಮ್ ಅಂತಾರೆ, ನಾವು ಅದಕ್ಕೋಸ್ಕರ ಫಸ್ಟೇ ಒಂದು 3-4 ಸಾವಿರ ಅಡಿಯಲ್ಲಿ ದೊಡ್ಡದೊಂದು ಸರ್ವಿಸ್ ಸ್ಟೇಷನ್ ಓಪನ್ ಮಾಡಿದ್ದೀವಿ. ಅದ್ರ ಬಗ್ಗೆ ನಾವು ಗ್ರಾಹಕರು ಚಿಂತನೆ ಪಡೋಂಗಿಲ್ಲ. 24/7 ಅವ್ರಿಗೆ ಸರ್ವಿಸ್ ಕೊಡ್ತೀವಿ. ಆನ್ ರೋಡ್ ಎಲ್ಲೇ ನಿಂತಿದ್ದು ನಮಗೆ ಫೋನ್ ಮಾಡಿ ಗಾಡಿ ಎತ್ಕೊಂಬಂದು ಸರ್ವಿಸ್ ಕೊಡ್ತೀವಿ ಅಷ್ಟಂತ ಹೇಳ್ತೀವಿ. ಖಂಡಿತ ಮಾಡ್ತೀವಿ. ಧನ್ಯವಾದಗಳು. ಥ್ಯಾಂಕ್ ಯು.